ಹುಲಿಕಲ್ ನಟರಾಜ್ ಅವರಿಗೆ ನೇರವಾಗಿರ್ತಕ್ಕಂಥ ಸವಾಲೊಂದನ್ನ ತಮ್ಮೊಂದಿಗೆ ಹಂಚಿಕೊಳ್ಳಿಕ್ಕೆ ಇಚ್ಛೆ ಪಡ್ತೇನೆ. ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕಿನ ಜಾಗನೂರು ಗ್ರಾಮದಲ್ಲಿ ಆಗ್ತಕ್ಕಂಥ ಪ್ರಯೋಗ. ಲಕ್ಷ್ಮಣ್ ಯಡ್ರಾವಿ ತನ್ನದೇ ಆದ ಯೂಟ್ಯೂಬ್ ಚಾನೆಲ್ ಮಾಡಿಕೊಂಡು ಆ ಮನೆಗೆ ಹೋಗ್ತಾರೆ. ಆ ಮನೆಯ ಸದಸ್ಯರನ್ನ ಕೂರಿಸ್ಕೊಂಡು ಅಲ್ಲಿ ನಡೀತಾ ಇರ್ತಕ್ಕಂಥ ಪ್ರತಿಯೊಂದು ಬಾನಾಮತಿವಿಗೆ ತಿಳ್ಕೊಂಡ್ಮೇಲೆ ನೇರ ಸವಾಲಾಗ್ತಾರೆ. ಅದು ಯಾರಿಗೆ? ಹುಲಿಕಲ್ ನಟರಾಜ್ಗೆ. ಬಾಣಮತಿ ಪ್ರಯೋಗ ಅಂತ ಹೇಳಿ ಬಹಳ ವೇದಗಳ ಕಾಲದಿಂದಲೂ ಒಬ್ಬ ವ್ಯಕ್ತಿಯನ್ನ ಮಾನಸಿಕವಾಗಿ ಹಿಂಸೆಯನ್ನ ಕೊಟ್ಟು ಆ ಒಬ್ಬ ವ್ಯಕ್ತಿಯನ್ನ ಕುಗ್ಗಿಸ್ಲಿಕ್ಕೆಂದು ಮಾಡಿರ್ತಕ್ಕಂಥ ವಾಮಾಚಾರದಲ್ಲಿಯೇ ಶ್ರೇಷ್ಠವಾಗಿರ್ತಕ್ಕಂಥ ವಾಮಾಚಾರ, ಅದುವೇ ಬಾಣಮತಿ ಪ್ರಯೋಗ. ಮನೆಯೊಳಗೆ ಬಂದು ಮೊದಲನೇದಾಗಿ ಬಿದ್ದಿರ್ತಕ್ಕಂಥದ್ದು ಚೀಟಿಗಳು, ಅದರಲ್ಲಿ ಇರ್ತಕ್ಕಂಥ ಹುಡುಗನ ಹೆಸರು ಪ್ರಥಮ, ಅದಾದ ನಂತರ ನಿಂಬೆಹಣ್ಣು, ಅದಾದ ನಂತರ ಮನೆಯೊಳಗೆ ಬಂದು ಕೋಳಿ ತತ್ತಿಗಳು ಬಂದು ಬೀಳ್ತಾವ, ಅದಾದ ನಂತರ ರೊಕ್ಕದ ಗಂಟೆಗಳು ಬಂದು ಬೀಳ್ತಾವ ಅಂತ ಹೇಳಿರ್ತಕ್ಕಂಥ ಪ್ರತ್ಯಕ್ಷ ಸಾಕ್ಷಿದಾರರು ಇಲ್ಲೇ ಅದಾರ. ಮನೆಯವರ ಎದುರುಗಡೆನೆ ಬಂದು ಬೀಳ್ತಕ್ಕಂಥ ವಸ್ತುಗಳು ಕೂಡ ಇವತ್ತಿನ ದಿನ ಅವರ ಮೊಬೈಲ್ ಒಳಗ ಛಾಯಾಚಿತ್ರವನ್ನ ತೆಗೆದಿಟ್ಕೊಂಡಾರ. ಇನ್ನು ಮುಂದಿನದಾಗಿ ಹೇಳ್ತಕ್ಕಂಥ ವಿಚಾರ, ನೇರವಾಗಿರ್ತಕ್ಕಂಥ ಸವಾಲನ್ನ ನಾನು ನಿಮಗೆ ನೀಡ್ತೇನೆ. ಹುಡುಗನ ಮೇಲ, ಈ ಒಂದು ಮನೆಯ ಮೇಲ ವಾಮಾಚಾರ ಆಗಿಲ್ಲ ಅಂತೇಳಿ ನೀವು ಸಾಬೀತ್ ಮಾಡಿದ್ದ ಅಂತಂದ್ರ ನೀವು ಹೇಳ್ತಕ್ಕಂಥ ನಗದು ಬಹುಮಾನವನ್ನು ನಾವು ಕೊಡ್ಲಿಕ್ಕೆ ತಯಾರಿದ್ದೇವೆ. ಹುಲಿಕಲ್ ನಟರಾಜ್ ಬರ್ತಾ ಇದ್ದಾರೆ ಅಂತಿದ್ದಂಗೆನೆ ಅಲ್ಲಿ ನಡೀತಾ ಇದ್ದಂತ ಭಾನಾಮತಿ ಮಾಯ ಆಗತ್ತೆ. ಯಾಕೆ? ಹುಲಿಕಲ್ ನಟರಾಜ್ ಅವ್ರಿಗೆ ಭಾನಾಮತಿ ಅನ್ನೋದು ಎದುರಿಕೊಳ್ತಾ. ಅದು ಬಸವರಾಜ್ ಸಂತಿ ಅಂತ ಹೇಳಿ ಅವರು ಡಾಕ್ಟರ್ ಅದಾರ್ರಿ. ಒಂದೇ ಒಂದು ಯಾವ ಡಾಕ್ಟರ್ ಅವರು? ಬಸವರಾಜ್ ಸಣದಿ, ಜಾಗನೂರಲ್ಲಿ ಅಲ್ಲ ಅದಿರೋದು? ಹೌದು. ಈಗ ಆ ಮನೆಯಲ್ಲಿ ಒಂದೊಂದು ನಡೀತಾ ಇರೋದ್ ಹೇಳಿ ಒಂದು ಸವಾಲ್ ಹಾಕಿದಿರಲ್ವಾ? ಅವ್ರನ್ನೇ ಲೈನ್ ಅಲ್ಲಿ ತಗೊಳ್ತೀನಿ, ಅವ್ರನ್ನೇ ಲೈನ್ ಅಲ್ಲಿ. ಅಲ್ಲಲ್ಲ, ಫಸ್ಟ್ ನಿಮ್ ಕೈ ಮಾತಾಡ್ತೀನಿ, ಆಮೇಲೆ ತಗೊಳಿರಂತೆ. ನೀವೊಂದು ಸವಾಲ್ ಹಾಕಿದಿರಲ್ವಾ? ಇದು ಹೌದೌದು. ಎಷ್ಟು? 40,000 40 ಲಕ್ಷ. ಅದರಲ್ಲಿ 40 ಲಕ್ಷ ಇದೆ. 4 ಲಕ್ಷ ಅದೊಂದು ಜೀರೋ ಹೆಚ್ಚಾಗಿರ್ಬೋದು ಅಷ್ಟೇ. ಜೀರೋ ಹೆಚ್ಚಾಗಿದೆ ಅಂತ ನೀವು ಒಪ್ಕೋತೀರಿ? 40 ಲಕ್ಷನ 4 ಲಕ್ಷನ? 4 ಲಕ್ಷ. ಈಗ ನೀವು ಕೊಡ್ಲಿಕ್ಕೆ ತಯಾರಾಗಿದ್ದೀರಿ 4 ಲಕ್ಷ? ಅಲ್ಲಲ್ಲ, ಅದು ಬಹುಮಾನದ ಮೊತ್ತ ಅಲ್ರಿ. 4 ಲಕ್ಷ ಇಲ್ಲಿವರೆಗೆ ಅವ್ರು ಮಾಡಿರ್ತಕ್ಕಂಥದ್ದು ಖರ್ಚು 4 ಲಕ್ಷ ಖರ್ಚಾಗಿದೆ. ನೀವು ಮಾತಾಡುವಾಗ ಹೇಳಿದ್ರಿ, ತುಂಬಾ ಒಳ್ಳೆ ಮಾತಾಡಿದ್ರಿ, ಎಷ್ಟು ಬೇಕಾದ್ರೂ ದುಡ್ಡು ಕೊಡಕ್ ರೆಡಿ ಇದ್ದೀವಿ ಅಂತ ಹೇಳಿದ್ರಿ, ಹೌದಲ್ವಾ? ವಾಮಾಚಾರ ಆಗಿಲ್ಲ ಅಂತೇಳಿ ನೀವು ಸಾಬೀತ್ ಮಾಡಿದ್ದ ಅಂತಂದ್ರ ನೀವು ಹೇಳ್ತಕ್ಕಂಥ ನಗದು ಬಹುಮಾನವನ್ನು ನಾವು ಕೊಡ್ಲಿಕ್ಕೆ ತಯಾರಿದ್ದೇವೆ. ಹೌದೌದೌದು. ನಿಮ್ಮ ಹೆಸರೇನು? ನಂದು ಲಕ್ಷ್ಮಣ್ ಯಡ್ರಾವಿ ಅಂತ. ಲಕ್ಷ್ಮಣ್ ಯಡ್ರಾವಿ. ಓಕೆ. ಈಗ ನಮ್ಮ ಒಂದಿಷ್ಟು ಪೇಪರ್ನವರು ಬಂದಿದ್ದಾರೆ, ನಾನು ಲೈನಿಗೆ ತಗೋತೀನಿ, ಒಂದು 5 ನಿಮಿಷ ಆದ್ಮೇಲೆ ಮಾತಾಡ್ತೀನಿ. ಓಕೆ ಓಕೆ ಓಕೆ. ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕಿನ ಜಾಗನೂರು ಅಂತಕ್ಕಂಥ ಒಂದು ಊರಿನ ಗ್ರಾಮದ ಮನೆಯೊಂದರಲ್ಲಿ, ಬಸವರಾಜ್ ಅಂತಕ್ಕಂಥ ಮನೆಯೊಂದರಲ್ಲಿ ಜನವರಿಯಿಂದ ಇದ್ದಕ್ಕಿದ್ದಂತೆ ನೋಟ್ಗಳು ಪ್ರತ್ಯಕ್ಷ ಆಗ್ತಿತ್ತು. ಇದ್ದಕ್ಕಿದ್ದಂತೆ ಮೈ ಮೇಲಿನ ಬಟ್ಟೆಗಳು ಹರಿಕೊಳ್ತಾ ಇತ್ತು. ನಿಂಬೆಹಣ್ಣುಗಳು ಎದುರುಗಡೆ ಬಂದು ಬೀಳ್ತಾ ಇತ್ತು. ಚೀಟಿಗಳು, ವಿಭೂತಿ, ಬಿಳಿ ಎಳ್ಳು, ಕರಿ ಎಳ್ಳು ಎಲ್ಲವೂ ಪ್ರತ್ಯಕ್ಷ ಆಗ್ತಿತ್ತು. ಅದೆಲ್ಲದಕ್ಕಿಂತ ಎಲ್ಲ ಲಿಂಗ ಅಂತಕ್ಕಂಥ ವ್ಯಕ್ತಿಯ ಮೈ ಮೇಲೆ ಗಾಯಗಳು, ರಕ್ತ. ಇನ್ನೂ ವಿಸ್ಮಯ ಅಂದ್ರೆ ಅನ್ನ ಕೆಂಪಾಗ್ತಿತ್ತು. ಪ್ರಾಬ್ಲಮ್ ಅಂದ್ರೆ ಫಸ್ಟ್ ಏನಾಗತ್ತೈತ್ರಿ, ಚೀಟ್ ಬೀಳಾಕತ್ತ, ಆಟೋಮೆಟಿಕ್ ಚೀಟ್ ಬೀಳ್ತಾವ. ಚೀಟಿ ಒಳಗ ಬಿಳಿ ಬಸ್ ಮರತೈತರ ಅದ್ರೊಳಗ 3 ಮಂದಿ ಹೆಸರು ಇರ್ತಾವ. ಅದ್ರೊಳಗ ಫಸ್ಟ್ ಹೆಸರು ಈ ಒಂದು ಎಲ್ಲ ಲಿಂಗ, ಆಮೇಲೆ ಇನ್ನೊಂದು ಲಕ್ಷ್ಮಿ, ಇನ್ನೊಂದು ವೈಷ್ಣವಿ, 3 ಮಂದಿ ಹೆಸರು ಇರ್ತಾವ್ರೆ. 3 ಮಂದಿ ಹೆಸರು ಇದ್ದು ಚೀಟಿ ಬೀಳಾಕತ್ತವ್ರು. ನಾವು ಏನ್ ಮಾಡಕತ್ತೀವಿ, ಅಲ್ಲಿ ಯಾರ ತಂದು ಇಟ್ಟಿರ್ಬೇಕಂತ ಹೇಳಿ ನಾವು ತೆಗೆದು ಹೋಗ್ಯಾಕತ್ವ. ಕಂಟಿನ್ಯೂ ಒಂದು 5 to 6 days ಆಯ್ತು. ಅವು ಬೀಳಾಕತ್ತವ್ರು. ಬೀಳಾಕತ್ತಲ್ಲಿ ಏನ್ ಮಾಡಿದ್ವಿ ನಾವು, ಅಬ್ಸರ್ವೇಷನ್ ಕೂತು ಮನೆಯಲ್ಲಿ ಹೆಂಗ್ ಬೀಳ್ತಾವ ನೋಡೋಣ ಅಂತ. ಆ ಮನೆಯಲ್ಲಿ ಎಲ್ಲರೂ ಅಬ್ಸರ್ವೇಷನ್ ಕೂತಾಗ ಏನತ್ರೆ, ಹಿಂಗ್ ಕೊಟ್ಟು ತಂದ್ಕೊಳ್ಳೆ ಮುಂದೆ 7 ಚೀಟಿಗಳು ಅಂದ್ ಚೀಟಿ ತೆಗೆದು ನೋಡ್ಗುಲೆ ಹತ್ರ 3 ಮಂದಿ ಹೆಸರು ಮತ್ತೆ ಬಿಳಿ ಬಸ್ ಮೇಲೆ ಹಿಂಗ್ ಕಂಟಿನ್ಯೂ ಆಯ್ತದ ಪ್ರೊಸೆಸ್. ನಾವು ಇಂದ ಬಂದಾಕೈತಿ, ನಾಳೆ ಬಂದಾಕೈತಿ, ನಾವು ಅಲ್ಲಿ ಸ್ವಾಮಿನ ಕೇಳೋದು, ಇಲ್ಲಿ ಕೇಳೋದು. ಇಲ್ಲಿ ನಮ್ ಜಾಗನೂರ್ ಗೋಪಾಲ್ ಮಹಾರಾಜನ್ ಕರೆಸಿದ್ರು ಮನೆಗೆ. ಅವ್ರು ಬಂದ್ರು. ಅವ್ರು ಬಂದು ಎಲ್ಲ ಚೆಕ್ ಮಾಡ್ರು. ಚೆಕ್ ಮಾಡಿ ಅವ್ರು 1-2 ಪ್ರೊಸೆಸ್ ಮಾಡಿ ಅವರು ಎಲ್ಲ ಒಂದು ಐಟಮ್ ಕೊಟ್ರು. ಎಲ್ಲ ಹಿಂಗಿಟ್ರಿ ಮನೆ ಒಳಗ ಇದು ಬೆಳದ್ ಬಂದಾಕೈತಿ, ಆಮೇಲೆ ಹಿಂಗಾಕೈತಿ ಅಂದ್ಮೇಲೆ ಅವ್ರ ತಕ್ಕ ಹೋದು. ಅವರೆಲ್ಲ ನಮ್ಮ ಮಮ್ಮಿಯರ್ನ ಕರ್ಕೊಂಡು ಹೋಗಿ ಅವರೆಲ್ಲ ಇದ್ರೊಳಗೆ ಕುಣಿಸಿ ಎಲ್ಲ ಚೆಕ್ ಮಾಡ್ರು. ಚೆಕ್ ಮಾಡಿದಾಗ ಗೊತ್ತಾಯ್ತು ಅದು ಮಾಟ ಮಂತ್ರ ಆಗಿತ್ತು, ವಾಮಾಚಾರ ಆಗಿತ್ತು. ಇದು ಬಾಣಮತಿ ಪ್ರಯೋಗ ಅಂತ. ಬಾಣಮತಿ ಪ್ರಯೋಗ ಅಂದು ಅವರು ಸುತ್ತ ತೊಡೆ ಐಟಮ್ ಕೊಟ್ರು ಮನೆಯೊಳಗೆ ಬಂದು ಅವರು ಬಂದು ಎಲ್ಲ ಚೆಕ್ ಮಾಡ್ರು. ಚೆಕ್ ಮಾಡಿದ ತಕ್ಷಣ ಏನಾಯ್ತ್ರಿ, ಬಂದು ಎಲ್ಲ ಇಟ್ಟಿದ್ರಲ್ಲ ಅದೇನು ಕಡಿಮೆ ಆಗ್ಲಿಲ್ಲ, ಹೆಚ್ಚಾಗೈತಿ. ಅವ್ರು ಬಂದೇನು ಹೋದ್ರು ಹೆಚ್ಚಾಗೈತಿ.
ಆಮೇಲೆ ಏನಾಯ್ತ್ರಿ ಇವು ಬಿಳಿ ಭಸ್ಮ ಬಸ್ತಾರ ಬೀಳೋ ಬದ್ಲಿ ನಿಂಬಿಕಾಯಿ ಬೆಳಕತ್ತ. ಅವ್ ನಿಂಬಿಕಾಯಿ ಹೆಂಗಿರ್ತಾವ ಅಂದ್ರೆ ಒಂದು ಬಿಳಿ ಪೇಪರ್ ಒಳಗ್ ಕಟ್ಟಿದ್ದಿರ್ತಾವ, ಅದ್ರೊಳಗು ನಿಂಬಿಕಾಯಿ ರೀ, ಕ್ಯಾರ, ಕರಿ ಎಳ್ಳ, ಬಿಳಿ ಎಳ್ಳ ಈ ತರ ಬೀಳಾಕತ್ತವ ಐಟಮ್ ಅವು. ಅದು ಮತ್ತೆ ಇದು ಬಿಳಿ ಭಸ್ಮ ಬಂದಾಗಿ ಇದು ಬೀಳಾಕತ್ತವ್ರಿ. ಇದು ಕಂಟಿನ್ಯೂ ಬೀಳಾಕತ್ತ ಅಂದ್ಗೂಲೆ ನೆಕ್ಸ್ಟ್ ಪ್ರೊಸೆಸ್ ಏನೈತ್ರಿ, ಇದು 1 ತಿಂಗಳು 2 ತಿಂಗಳು ಹೋಯ್ತು. 2 ತಿಂಗಳು ಆದ್ಗೂಲೆ ಏನ್ ಮಾಡತ್ತ, ಆಮೇಲೆ ತತ್ತಿ ಬೀಳಾಕತ್ತ. ಆ ತತ್ತಿ ಅಂದ್ರೆ ಹೆಂಗಿರತೈತಿರದ ಒಂದು ಬಿಳಿ ಪೇಪರ್ ಒಳಗೆ ಕಟ್ಟಿದ್ದಿರ್ತೈತ್ರಿ, ಅದ್ರೊಳಗೆ ಕಟ್ಟಿದ್ರೊಳಗೆ ತತ್ತಿ ಇರ್ತೈತ್ರಿ. ಆಮೇಲೆ ಕ್ಯಾರ್ ಇರ್ತಾರ, ಬಳಿಚೂರು ಇರ್ತಾರ, ಆಮೇಲೆ ಕರಿ ಎಳ್ಳ, ಬಿಳಿ ಎಳ್ಳ ಇದೆಲ್ಲ ಹೆಂಗ ಆಕೈತ್ರಿ, ನಾವು ಮನಿ ಒಳಗೆ ಕೂತಿರ್ತಾರ, ಮನಿ ಒಳಗೆ ಕೂತಾಗ ಆಟೋಮೆಟಿಕ್ ಆಗಿ ಬೀಳ್ತಾರ. ಅವ್ನ ಯಾರು ತಂದು ಹೋಗಿಂಗಿಲ್ಲ, ಈ ಎಲ್ಲಾರು ಕೇಳಿದ್ರೆ ಯಾರೋ ತಂದು ಒಗಿತಿರ್ಬೇಕು ಹಿಂಗಿರತ್ತೆ. ಬಟ್ ಮನಿ ಒಳಗ ನಾವು ಒಳಗ್ ಕೂತಾಗನ ಮನಿ ಮುಂದೆ ಬೀಳ್ತಾರ, ನಮ್ ಮುಂದೆ ಬೀಳ್ತಾರ. ಅವ್ನ ನಾವು ತೆಗೆದ್ ನೋಡಿದ್ರೆ ಅದ್ರೊಳಗೆ ಎಲ್ಲಾ ಐಟಮ್ ಇರ್ತೈತಿ, ಮತ್ತೆ ಯಂತ್ರ ಇರ್ತೈತಿ. ಅದು ಮಾಡಿಸಾಗ ಯಂತ್ರ ಇರ್ತೈತ್ರಲ್ಲ, ಯಂತ್ರ ಒಳಗ ಎಲ್ಲಾರ ಹೆಸರು ಇರ್ತಾವ, ಈ ಮನಿ ಮಂದಿ ಎಲ್ಲಾ ಹೆಸರು ಇರ್ತಾವ. ಅದನ್ನ ನಾವು ತೆಗೆದ್ ನೋಡಿದಾಗ ಅದನ್ನ ತಗೊಂಡು ನಾವು ಬೇರೆ ಕಡೆ ಕೇಳಾಕೋದು. ಏನ್ ನಾನು ಎಲ್ಲಾ ಕಡೆ ಅಡ್ಡಾಡೇನ್, ಬಾಗಲಕೋಟ್ ಹೋಗ್ಯೇನ್ರಿ ಕೇಳಾಕ, ಬಿಜಾಪುರ್ ಹೋಗ್ಯೇನ್, ಜಮಖಂಡಿ ಹೋಗ್ಯೇನು, ಇಲ್ಲಿ ನಮ್ ಜಾಗನೂರಾಗ ಕೇಳೇನು, ಬೇರೆ ಬೇರೆ ಭಾಳ ತೊಂದಲ್ಲಿ ಹೋಗ್ಯೇನ್ರಿ. ಅದನ್ನೆಲ್ಲ ಹೇಳಕ್ ಸರಿ ಅನ್ಸಂಗಿಲ್ಲ. ಬಟ್ ಎಲ್ಲಾ ಹೋದಲ್ಲಿ ಏನಂತಂದ್ರು, ಇದು ಬಾಣಮತಿ ಪ್ರಯೋಗ, ಇದು ಬಾಳ್ ಕೆಟ್ಟ ಮಾಡಿದಾರ ಪ್ರಯೋಗ. ಬಟ್ ಇದನ್ನ ನಮಗ್ ನೀಗಂಗಿಲ್ಲ ತಂದಾರ ಅರ್ಧಕ್ಕಿಂತ ಹೆಚ್ಚಿಗೆ ಜನ ಅದಾರ ಸ್ವಾಮಿಗಳು. ಮತ್ತ ನಾವು ಬೇರೆ ಬೇರೆದವ್ರನ್ನ ಕೇಳಕ್ ಹೋದಾಗ ನೀಗಂಗಿಲ್ಲ ತಂದವ್ರ ಜಾಸ್ತಿ ಜನ ಅದಾರ. ನಮ್ ಕಡೆಯಿಂದ ಇದು ನೀಗಂಗಿಲ್ಲ, ನೀವು ಬೇರೆ ಕಡೆ ಕೇಳ್ರಿ, ನಮ್ ಕಡೆ ನೀಗಂಗಿಲ್ಲ, ಇದು ನನ್ನ ಕಡೆಯಿಂದ ಸಾಧ್ಯ ಆಗಂಗಿಲ್ಲ. ಈ ತರ ಬಾಳ ಹುಲಿಕಲ್ ನಟರಾಜ್ ಅವ್ರು ಇವತ್ತಿನ ದಿನ ಸೋಷಿಯಲ್ ಮೀಡಿಯಾದೊಳಗೆ ಬಂದು ಮಾಟ ಇಲ್ಲ ಮಂತ್ರ ಇಲ್ಲ ಅಂತ ಹೇಳ್ತಾರೆ. ಹುಲಿಕಲ್ ನಟರಾಜ್ ಅವರಿಗೆ ನೇರವಾಗಿರ್ತಕ್ಕಂಥ ಸವಾಲೊಂದನ್ನ ತಮ್ಮೊಂದಿಗೆ ಹಂಚಿಕೊಳ್ಳಿಕ್ಕೆ ಇಚ್ಛೆ ಪಡ್ತೇನೆ. ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕಿನ ಜಾಗನೂರು ಗ್ರಾಮದಲ್ಲಿ ಆಗ್ತಕ್ಕಂಥ ಪ್ರಯೋಗ, ಮನೆಯೊಳಗೆ ಬಂದು ಮೊದಲನೇದಾಗಿ ಬಿದ್ದಿರ್ತಕ್ಕಂಥದ್ದು ಚೀಟಿಗಳು, ಅದರಲ್ಲಿ ಇರ್ತಕ್ಕಂಥ ಹುಡುಗನ ಹೆಸರು ಪ್ರಥಮ, ಅದಾದ ನಂತರ ನಿಂಬೆಹಣ್ಣು, ಅದಾದ ನಂತರ ಮನೆಯೊಳಗೆ ಬಂದು ಕೋಳಿ ತತ್ತಿಗಳು ಬಂದು ಬೀಳ್ತಾವ, ಅದಾದ ನಂತರ ರೊಕ್ಕದ ಗಂಟೆಗಳು ಬಂದು ಬೀಳ್ತಾವ ಅಂತ ಹೇಳಿರ್ತಕ್ಕಂಥ ಪ್ರತ್ಯಕ್ಷ ಸಾಕ್ಷಿದಾರರು ಇಲ್ಲೇ ಅದಾರ. ಇದಕ್ಕೆ ಎದುರಿಕೊಂಡು ಆ ಕುಟುಂಬದ ಎಲ್ಲಾ ಸದಸ್ಯರು, ಕಾಣದ ಮುತ್ಯಗಳಿಲ್ಲ, ಸ್ವಾಮೀಜಿಗಳಿಲ್ಲ, ಮಂತ್ರವಾದಿಗಳಿಲ್ಲ, ಎಲ್ಲರನ್ನು ಭೇಟಿಯಾಗಿ ಸೋತು ಸುಣ್ಣ ಆಗಿ ಆಗ್ತಿದ್ದ ಆ ಬಾನಾಮತಿಗೆ 4 ಲಕ್ಷ ದುಡ್ಡನ್ನ ಖರ್ಚು ಮಾಡಿಕೊಂಡಿದ್ದಲ್ದಲೆ ನೆಮ್ಮದಿಯನ್ನ ಹಾಳು ಮಾಡಿಕೊಂಡಿದ್ರು. ಇದನ್ನು ನೋಡಿದಂತ ಒಬ್ಬ ಲಕ್ಷ್ಮಣ್ ಯಡ್ರಾವಿನವರು ಆ ಮನೆಗೋಗಿ ವಿಡಿಯೋ ಮಾಡ್ತಾರೆ, ನನ್ನ ಮೇಲೆ ಸವಾಲಾಗ್ತಾರೆ. ಇಲ್ಲ ಕುಂತ್ಕೊಂಡಿರ್ತಾರಂತ ಮುಂದೆ ಬಂದು ಸಡನ್ಲಿ ದುಡ್ಡು ಬಂದ್ಬಿಡ್ತಾರೆ. ಈ ನಿಂಬೆಹಣ್ಣು ಬೀಳೋದು ಬಿಡ್ರಿ, ಏನಾದರೂ ಆಗ್ಬೋದು, ನಿಂಬೆಹಣ್ಣು ಆಗ್ಬೋದು, ಚೀಟಿ ಆಗಿರ್ಬೋದು, ಯಂತ್ರ ಆಗಿರ್ಬೋದು, ಏನೋ ಆಗಿರ್ಬೋದು, ಆದರೆ ದುಡ್ಡು ಬಂದು ಬೀಳ್ತದ. ಎಷ್ಟರ ಮಟ್ಟಿಗೆ ಮಾನಸಿಕವಾಗಿ ಹಿಂಸೆ ಆಗಿರಬಹುದು. ತಿನ್ಲಿಕ್ಕೆ ಅಣ್ಣ ಯಾವ ಫಿಲಮಿ ಸ್ಟೈಲ್ ನೋಡಿ ಹೇಳಾಕತ್ತಾರಂತೇಳಿ ಅಣ್ಣವ್ರೂ ಭಾಳ ಜನ ಅದಿರಿ. ಅವ್ರ ಕಡೆ ಫೋಟೋ ಐತಿ, ಅವ್ರ ಮನೆ ಒಳಗೆ ಹೊಡೆದಿದ್ದು ವಿತ್ ಡೇಟು ಮತ್ತು ಟೈಮು ಅದ. ಊಟಕ್ಕೆ ಹೋಗ್ಲಿಕ್ಕಂತೇಳಿ ಪ್ಲೇಟನ್ನು ತೊಗೊಂಡು ಹೋಗಿ ಪ್ಲೇಟ್ ಅನ್ನದ ಬೊಗಾಣಿ ಮ್ಯಾಗಿದ್ದ ಪ್ಲೇಟ್ ತೆಗೆದೊಳಗಣ ಅನ್ನದ ಕಲರು ಗುಲಾಲ್ ಕಲರ್ ಆಗಿರ್ತದೆ. ನಡ್ಕೊಂಡು ಹೋಗುವಾಗ ಮ್ಯಾಲ ಗಾಡಿ ಒಳಗಿಂದ್ರ ಅದು ಎಂಥದ್ರದ್ದು ಗಂಟು ಬೀಳ್ತದಂತ. ಆ ಹುಡುಗ ಅಡ್ಡಾಡೋದ್ನ್ಯಾಗ ಹುಡುಗನ ತಲೆ ಮೇಲೆ ಬಿದ್ದಾವಂತ. ಬಟ್ ನಾನು ಇದನ್ನ ವಾಮಾಚಾರ ಒಟ್ಟ ನಂಬಿರ್ಕಿಲ್ಲ, ನನ್ನ ಲೈಫ್ನಾಗ ವಾಮಾಚಾರ ನಂಬಿಲ್ಲ. ಬಟ್ ಇದು ನಮ್ಮ ಮನಿ ಒಳಗೆ ಆಗತೈತೆ ಅಂತ ಆಟೋಮೆಟಿಕ್ ನಂಬಲ್ಲ. ವಾಮಾಚಾರದ ಮೇಲೆ ನಂಬಿಕೆ ಇಲ್ಲದವ್ರನ್ನ ಹೇಳಾಕತ್ತಾರ. ನನಗೆ ನಂಬಿಕೆ ಇಲ್ಲ. ಮತ್ತೆ ಗಾಳಿ ಗೂಳಿ ಅಂತಾರಲ್ಲ ಅದ್ರ ಮೇಲೆ ನಂಬಿಕೆ ಇಲ್ಲ, ಈ ಬಾಣಮತಿ ಅಂತಾರ ಅದ್ರ ಮೇಲೆ ನಂಬಿಕೆ ಇಲ್ಲ. ಯಾವ್ದ್ರ ಮೇಲೆ ನನಗೆ ಮೊದಲು ನಂಬಿಕೆನೇ ಇದ್ರಿಕಿಲ್ಲ. ಯಾವಾಗ ನಮ್ಮ ಮನೆಯಲ್ಲಿ ಆಗಕ್ ಚಲೋ ಆಯ್ತಲ್ಲ ಅವತ್ತಿಂದ ನಮಗೆ ಗಾಬರಿ ಆಗಿಬಿಡ್ತೈತಿ. ಯಾರು ವಾಮಾಚಾರದ ಮೇಲೆ ನಂಬಿಕೆ ಇಲ್ಲಲ್ಲ ಅವ್ರೆಲ್ಲರೂ ಕೂಡ ಬ್ಲ್ಯಾಕ್ ಮ್ಯಾಜಿಕ್ ಅಂತಕ್ಕಂಥದ್ದು ಐತಿ, ನಾವೆಲ್ಲರೂ ಹುಷಾರಿನಿಂದ ಇರ್ಬೇಕಂತ ಹೇಳಿ ಅವ್ರು ತಿಳ್ಕೊಳ್ತಾರ. ಹುಲಿಕಲ್ ನಟರಾಜ್ ಅವರೇ, ನೇರ ಸವಾಲ್. ನೀವು ಬಾನಾಮತಿ ನಡೆಯಲ್ಲ ಅಂತೀರಿ, ಇಲ್ಲಿ ಬಾನಾಮತಿ ನಡೆದಿದೆ. ಈ ಬಾನಾಮತಿಯನ್ನ ಬಗೆಹರಿಸಿ ಕೊಟ್ರೆ ನೀವು ಕೇಳಿದಷ್ಟು ದುಡ್ಡು ಕೊಡ್ತೀನಿ, ಇದು ನನ್ನ ನೇರ ಸವಾಲ್ ಅಂತ ಹೇಳಿ ನನಗಾಗ್ತಾರೆ. ಆಗ ಆ ವಿಡಿಯೋ ಇಡೀ ರಾಜ್ಯದಾದ್ಯಂತ ಸಂಚಲನ ಆಗುತ್ತೆ. ಅವರು ಕೂಡ ನನಗೆ ಯೂಟ್ಯೂಬ್ನಲ್ಲಿ ಕಳಿಸ್ತಾರೆ. ಅವ್ರು ಕಳಿಸಿದ್ದಲ್ದಲೆ ಇಡೀ ಎಲ್ಲ ಸಾಮಾಜಿಕ ಜಾಲತಾಣದಲ್ಲಿ ಹುಲಿಕಲ್ ನಟರಾಜ್ ಏನು ಮಾಡ್ತಾರೆ, ಹುಲಿಕಲ್ ನಟರಾಜ್ ರಿಯಲ್ ಬಿಡ್ತಾರ. ಹುಲಿಕಲ್ ನಟರಾಜ್ಗೆ ತಾಕತ್ತಿದೆಯಾ ಅಲ್ಲೋಗಿ ಆ ಬಾನಾಮತಿಯನ್ನ ನಿವಾರಣೆ ಮಾಡ್ಲಿಕ್ಕೆ? ಹುಲಿಕಲ್ ನಟರಾಜ್ ಏನಂತಾರೆ, ಬರೀ ಬುರುಡೆ ಹೊಡಿತಾರ ಅಂತ ಎಲ್ಲ ಯೂಟ್ಯೂಬ್ಗಳಲ್ಲಿ ಬರುತ್ತೆ. ಎಲ್ಲರೂ ಕೂಡ ನನಗೆ ಕಳಿಸ್ತಾರೆ, ಸರ್ ನಿಮಗೆ ತಾಕತ್ತಿದ್ರೆ ಆ ಸವಾಲನ್ನ ಸ್ವೀಕರಿಸಿ ಅಂತ ಮಾಧ್ಯಮದವರು ಕೂಡ ಬಂದು ನನ್ನ ಮುಂದೆ ಕೂತ್ಕೊಳ್ತಾರೆ. ನಾನು ಅವ್ರ ಜೊತೆ ಮಾತನಾಡ್ತೀನಿ. ದಯವಿಟ್ಟು ನಂತರ ಪ್ರಯತ್ನಿಸಿ. ಹಲೋ ಹಲೋ, ನಮಸ್ಕಾರ. ಹಾ ನಮಸ್ತೆ ರೀ.
ಲಕ್ಷ್ಮಣ್ ಯಡ್ರಾವಿ ಅಲ್ಲ? ಹೌದ್ರಿ. ಈಗ ನಾನು ರೆಕಾರ್ಡ್ ಮಾಡ್ಕೋಬೋದಾ ವಿತ್ ಯುವರ್ ಪರ್ಮಿಷನ್? ಅಂದ್ರೆ ನಾನು ಇಲ್ಲಿ ಅಂಜನಾದ್ರಿ ದೇವಸ್ಥಾನ ಹೋಗೋದೇನ್ರಿ, ಇಲ್ಲಿ ಮಾತಾಡ್ಲಿಕ್ಕೆ ಆಗಲ್ಲ, ಅದಕ್ಕೆ ನಾನು ಅವ್ರ ನಂಬರ್ ಕಳಿಸ್ತೀನಿ. ಅಲ್ಲ, ಒಂದೇ ನಿಮಿಷ ಹೊರಗಡೆ ಬಂದು ಮಾತಾಡಿ, ಒಂದೇ ನಿಮಿಷ. ಏನಿಲ್ಲ, ನಾನು ಈಗ ನೀವು ಸವಾಲ್ ಹಾಕಿರೋ ಸತ್ಯ ಅಲ್ವಾ? ಹೌದು ಹೌದು ಹೌದು. ಏನಂತ ಸವಾಲ್ ಹಾಕಿದ್ರಿ ನಿಮ್ಮ ಬಾಯಿನಲ್ಲಿ ಹೇಳ್ಬಿಡಿ. ಏನಿಲ್ಲ, ಅದು ಆಗಿರ್ತಕ್ಕಂಥದ್ದು ಬಾಣಮತಿ ಪ್ರಯೋಗ ಅಂತ ಹೇಳಿ ವಾಮಾಚಾರದ್ದು ಅವ್ರ ಮನೆಯಲ್ಲೇ ಯಾರು ಕೇಳಿದಾರ್ರಿ ಅವ್ರು ಕರ್ಸಿ ಏನಂದ್ರು, ಇಲ್ಲ ಹಿಂಗಾಗಿದೆ ಅಂತ ಹೇಳಿದಾಗ ನಾನೇನಂದೆ, ನೀವು ಈ ಕಡೆ ನಮ್ ಭಾಗಕ್ಕೆಲ್ಲ ಬಂದಿದ್ರಿ ಒಂದೆರಡು ಬಾರಿ ನಾನು ನೋಡಿದ್ದೇನೆ. ಅವಾಗ ನನ್ಗನ್ಸ್ತು ಇವ್ರಿಗೆ ಒಂದು ನೇರವಾಗಿರ್ತಕ್ಕಂಥ ಸವಾಲ್ ರೂಪದಲ್ಲಿ ಹಾಕಿದ್ರಿ, ಏನಾಗ್ತಾ ಇದೆ ಸತ್ಯ, ಅದು ವಾಮಾಚಾರ ಹೌದಾ ಅಲ್ವಾ ಪ್ರೂವ್ ಆಗುತ್ತಾ ಅಂತ ಹೇಳಿ ನಾನು ಸವಾಲ್ ಹಾಕಿದ್ವಿ. ನೀವು ಸವಾಲ್ ಹಾಕಿದ್ದು ಒಪ್ಕೋತೀರಿ ಹೌದಲ್ವಾ? ಹೌದು ಹೌದು. ಎಷ್ಟು ದುಡ್ಡು ಕೊಡ್ತೀನಿ ಅಂತ ಹೇಳಿ, ಅದ್ರಲ್ಲಿ 40 ಲಕ್ಷ ಅಂತ ಇದೆ, ನೀವು ಕೊಡ್ತೀನಿ ಅಂತ ಹೇಳಿ. ನಾನು ಇನ್ನೊಮ್ಮೆ ಮೆನ್ಷನ್ ಮಾಡ್ತೇನೆ, ಅದು 40 ಲಕ್ಷ ಅಲ್ಲ, 4 ಲಕ್ಷ ಮಾಡ್ಬೇಕು. ಅದು 4 ಲಕ್ಷ ಎತ್ತರ ತಂದ್ರೆ ಅವ್ರು ಇಲ್ಲಿವರೆಗೆ ತಿರುಗಾಡಿರ್ತಕ್ಕಂಥದ್ದು, ಅವರು ಕರ್ನಾಟಕ ಆಗಿರ್ಬೋದು, ಕರ್ನಾಟಕದಲ್ಲಿ ಒಂದಷ್ಟು ವಾಮಾಚಾರ ಅದು ಇದು ಅಂತ ಹೇಳಿ ಏನಾದ್ರು ಇದ್ ಮಾಡ್ತಾರಲ್ಲ, ಅದನ್ನ ಮಾಡೋರ ಹತ್ರ ಆಗಿರ್ತಕ್ಕಂಥದ್ದು ಖರ್ಚು. ಅಲ್ಲ, ನೀವು ಎಷ್ಟು ಬೇಕಾದ್ರೂ ದುಡ್ಡು ಕೊಡ್ತೀನಿ ಅಂತ ಹೇಳಿದಿರಿ ನನಗೆ. ಈಗ ಹೇಳ್ದೇನ್ರಿ, ಅದೇನಾದ್ರು ಅಲ್ಲಿ ವಾಮಾಚಾರ ಅಲ್ಲ, ಅದು ಯಾರಾದ್ರೂ ಒಬ್ರು ಕೃತಕವಾಗಿ ಮಾಡಿರ್ತಕ್ಕಂಥದ್ದು ಪ್ರೂವ್ ಮಾಡಿದ್ರೆ ನಮ್ದೇ ಆಗಿರ್ತಕ್ಕಂಥದ್ದು ಒಂದು ಬಹುಮಾನ ಇದೆ, ಅದನ್ನ ನಾವು ಕೊಡ್ತೇವೆ. ಎಷ್ಟು ಕೊಡ್ತೀನಿ ಅಂತ ಹೇಳಿದ್ರೆ? ಅದು ನಮ್ದು ಎಷ್ಟು ಕೊಡ್ತೇವೆ ಅಂತ ಅದು ಸಾಲ್ವ್ ಆದ ನಂತರ ನಾವು ಇಲ್ಲೇ ಮಾಡ್ತೀವಿ. ಅಲ್ಲ, ನೀವು ಕೇಳಿದಷ್ಟು ಕೊಡ್ತೀವಿ ಅಂತ ಹೇಳಿದಿರಿ, ಅದ್ರಲ್ಲಿ ಅದಕ್ಕೋಸ್ಕರ ಖುಷಿ ಆಯ್ತು ನನಗೆ. ಎರಡೂ ಒಂದೇ ಅಲ್ರಿ? ಹೌದಲ್ವಾ? ಈಗ ಆ ಮನೆಯವರು ಪರ್ಮಿಷನ್ ಕೊಡ್ತಾರಲ್ವಾ ನಾನು ಬಂದ್ರೆ? ಬರ್ರಿ ಅದನ್ನ ಈಗ ನಿಮ್ ಸವಾಲನ್ನ ನಾನು ನೇರವಾಗಿ ಸ್ವೀಕರಿಸ್ತಾ ಇದ್ದೀನಿ. ಅಲ್ಲಿ ನಡೀತಾ ಇರೋದು ಬಾನಾಮತಿ ಅಂತ ನೀವ್ ಹೇಳಿದಿರಿ, ನೀವು ಮಾತಾಡುವಾಗಲೇ ಹೇಳಿದಿರಿ ಅದು ಬಾನಾಮತಿ ಅಲ್ಲ, ವಾಮಾಚಾರ ಮಾಟ ಮಂತ್ರ ಮೌಢ್ಯತೆ ಕಾನೂನು ವಿರುದ್ಧ ಅದು ತಪ್ಪಾಗುತ್ತೆ, ಅದು ನಡೆದಿಲ್ಲ, ಅದು ಮನಸ್ಸಿನ ಕ್ರಿಯೆ ಅಲ್ಲಿ ನಡೆದಿರೋದು, ಅದೇನು ಅಂತ ಗೊತ್ತಾಗುತ್ತೆ. ಎರಡನೇದು ದುಡ್ಡು ಬೀಳುತ್ತೆ ಅಂತ ಹೇಳಿದಿರಿ, ಆ ದುಡ್ಡು ಬಿದ್ದರೆ ಎಲ್ಲಿಂದ ಬೀಳುತ್ತೆ? ಅದು ಬೇರೆ ನೋಟ, ಸರ್ಕಾರದ ನೋಟ? ಸರ್ಕಾರದ್ದೇ ನೋಟು ಆ ಮನೆ ಒಳಗಡೆ ಬಿದ್ದಿರುತ್ತೆ. ಹಾಗಾದ್ರೆ ಆ ಸಮಸ್ಯೆ ಅಲ್ಲೇ ಬಗೆಹರಿಸಬಹುದಾಗಿತ್ತು, ಆ ದುಡ್ಡಿನಿಂದಲೇ. ಅವ್ರದ್ದು ಅಷ್ಟೊಂದು ದುಡ್ಡು ಬೀಳ್ತಾ ಇದೆ ಅಂತಂದ್ರೆ 10,001 ರೂಪಾಯಿ ಏನೋ ಅದ ರೀ ಅದು. ಅಷ್ಟು ಇದೆ. ಆಮೇಲೆ ಅನ್ನ ಕೆಂಪಾಗ್ತಾ ಇರೋದು ದೇವಸ್ಥಾನದಲ್ಲಿ ಹಾಕಿರ್ತಕ್ಕಂಥದ್ದು ಕೂಡ ಅವ್ರು ಹೇಳಿದಾರೆ. ಅಲ್ಲ, ಅನ್ನ ಕೆಂಪಾಗುತ್ತೆ ಮನೆಯಲ್ಲಿ. ಹೌದು ಹೌದು. ಆಮೇಲೆ ಆ ಹುಡುಗನ ಮೈ ಮೇಲೆ ಬಟ್ಟೆ ಹರ್ಕೊಳ್ತೇವೆ, ಬಟ್ಟೆ ಹರಿಯುತ್ತೆ. ಇಷ್ಟು ಹಿಂಗ ಸೂಜಿ ತರ ಚುಚ್ಚಿದ ಹಾಗೆ ಪಕ್ಕಿ ಎದ್ದ ಸೂಜಿ ತರ ಚುಚ್ಚಿದ ಹಾಗಾಗುತ್ತೆ. ಹೌದೌದು. ಅದು ಏನು ಅಂತ ನಾನು ವಿವರವಾಗಿ ಈ ಕ್ಷಣ ನೀವು ಅನುಮತಿ ಈಗಲೇ ಕೊಟ್ರೆ, ಆ ಮನೆಯವ್ರನ್ನ ಕೇಳ್ಕೊಟ್ರೆ ಈ ಕ್ಷಣ ನಾನು ಹೊರಡ್ಲಿಕ್ಕೆ ತಯಾರಾಗಿದ್ದೇನೆ. ನಾನು ಅಲ್ಲಿನ SP ಅವರಿಗೆ ಮತ್ತು ಪೊಲೀಸ್ನವ್ರಿಗೂ ಕೂಡ ಮಾಹಿತಿ ಕೊಡ್ತೇನೆ. ಯಾಕೆಂದ್ರೆ ನಾವು ಬಂದಾಗ ನಮಗೆ ಸೂಕ್ತ ರಕ್ಷಣೆ ಕೊಡ್ಬೇಕಾಗತ್ತೆ. ಮತ್ತು ಎಲ್ಲ ಹೇಳಿ ಯಾಕಂದ್ರೆ ನಿಮ್ದು ಒಂದು ಅಭಿಮಾನಿಗಳು, ನಾನು ಅದರಲ್ಲಿ ನಿಮ್ ಹೆಸರು ತಗೊಂಡಿದ್ರಿಂದ ನಾನ್ ಕೂಡ ವಾಮಾಚಾರದಲ್ಲಿ ನಂಬಿಕೆ ನನ್ಗೂ ಕೂಡ ಇಲ್ಲ. ನಂಬಿಕೆ ಇಲ್ಲ ಅಂತ ಹೇಳ್ತೀರಿ, ಆದ್ರೆ ನೀವು ಹೇಳುವಾಗ ವಾಮಾಚಾರ ನಡೆದಿದೆ, ಇದು ಒಬ್ಬಂಚಾರ ನಡೆದಿದೆ, ಇದು ಸತ್ಯ, ಇದು ನಿವಾರಣೆ ಮಾಡೋದವ್ರಿಗೆ ಏನ್ ಬೇಕಾದ್ರೂ ಕೊಡ್ತೀನಿ ಅಂತ ಹೇಳಿದೆ. ಇಲ್ಲ, ಅವ್ರ ಮನೆಯವ್ರ ಮಾಡಕತ್ತಾರ. ಒಂದೇ ನಿಮಿಷ, ನಾನು ಲೈನ್ ಅಲ್ಲಿ ತಗೊಳ್ಳ. ಹಂಗೆ ಲೈನಿಗೆ ತಗೊಳ್ಳಿ, ಅದನ್ನು ಈಸಿ ಆಗುತ್ತೆ. ನೀವು ಮಾತನಾಡುತ್ತಿರುವ ವ್ಯಕ್ತಿಯು ನಿಮ್ಮ ಕರೆಯನ್ನು ಹೋಲ್ಡ್ ನಲ್ಲಿ ಇರಿಸಿದ್ದಾರೆ, ದಯವಿಟ್ಟು ಲೈನ್ ನಲ್ಲಿ ಇರಿ. आप जिस व्यक्ति से बात कर रहे हैं उन्होंने आपके कॉल को होल्ड पर रखा है, कृपया लाइन पर बने रहिए. ಸರ್ ಮಾತಾಡ್ರಿ ಲೈನ್ ಅಲ್ಲಿ. ನಮಸ್ಕಾರ ಸರ್. ನಮಸ್ಕಾರ ಸರ್. ಯಾರು ಮಾತಾಡ್ತಾ ಇರೋದು? ನಾನು ಬಸವರಾಜ್ ಚನ್ನಗಿ ಅಂತ ಸರ್, ಬೆಂಗಳೂರಿಂದ ಮಾತಾಡೋದು. ಬಸವರಾಜ್ ಅವರೇ ನಮಸ್ಕಾರ, ಚೆನ್ನಾಗಿದ್ದೀರಾ? ಈಗ ನಿಮ್ ಮನೆಯಲ್ಲಿ ನಡೀತಾ ಇರೋದು ಏನೇನು ಅಂತ ಹೇಳ್ತೀರಾ? ಅದ ಸರ್, ಈಗ ನಮ್ ಮನೆಯಲ್ಲಿ ಫಸ್ಟ್ ಏನಾಗ್ತಿತ್ತು ಸರ್, ಚೀಟಿಗಳು ಬೀಳ್ತಿದ್ವು ಸರ್. ಓಕೆ. ಅದ್ರಾಗ ಮೂರ್ ಜನ ಹೆಸರು ಮತ್ತೆ ಚೀಟಿಗಳು ಬೀಳ್ತಿದ್ರು. ಅದ್ರಾಗ ಬಿಳಿ ಬಸ್ ಬರ್ತದ ಕಂಟಿನ್ಯೂ ಸರ್. ಅದ ಕಂಟಿನ್ಯೂ 1 ಮಂತ್ ತನಕ ಬಿದ್ದರು. ನಾವೆಲ್ಲಾ ಅಬ್ಸರ್ವೇಷನ್ ಕೊಟ್ಟು CCTV ಕ್ಯಾಮ್ರಾ ಕುಣಿಸಿನ್ರಿ, ಎಲ್ಲ ಹೊರಗಡೆ ಒಳಗಡೆ ಎಲ್ಲಾ ಕುಣಿಸಿನ್ರಿ. ಕುಣಿಸಿರ ನಾವು ಕಂಟಿನ್ಯೂ ಬೀಳಾಕತ್ತವ್ರು. ಅದೇ ಯಾವ ತರ ಬೀಳ್ತೈತಿ ಅನ್ನೋದು ನಮಗಂತೇ ಒಟ್ಟ ಗೊತ್ತಾಗ್ಲಿಲ್ಲ ಸರ್. ಆಮೇಲೆ ಏನಾಯ್ತು ಸರ್, ಅದ ಚೀಟಿ ಬೀಳುದ ನಾವು ಅಬ್ಸರ್ವೇಷನ್ ಕೂತು ನಾವೆಲ್ಲ ಚೆಕ್ ಮಾಡಿದವ್ರೆ. ಚೆಕ್ ಮಾಡೋದು ನಮ್ ಮುಂದೆ ಬೀಳಾಕತ್ ನಾವು. ಓಕೆ. ಅದ ಹೆಂಗ ಬೀಳ್ತಾವ ಏನು ಗೊತ್ತಾಗ್ಲಿಲ್ಲ. ಆಮೇಲೆ ನಾವು ಸ್ವಾಮಿಗಳನ್ನ ಕೇಳುದ್ರಿ, ಮತ್ತ್ ಹೊರಗಡೆ ಬಿಡಿ ಅದೇನೋ ಮಾಡಿದ್ರಿ. ಆಮೇಲೆ ಅನ್ನ 3 days ಆಯ್ತು ಅದು ಕಂಟಿನ್ಯೂ ಕೆಂಪಾಯ್ತು. ಕೆಂಪಾಯ್ತು ಅನ್ನ 3 days ಕೆಂಪಾಯ್ತು. ಆಮೇಲೆ ಏನಾಯ್ತು ಸರ್, ನಿಂಬೆಕಾಯಿ ಮತ್ತೆ ದತ್ತಿ ಬೀಳಾಕತ್ತವ್ರಿ. ಓಕೆ. ಆಟೋಮೆಟಿಕ್ ಆಗಿ ಬಿಳಿ ಪೇಪರ್ನ ಕಟ್ಟಿದ್ದು ಮೇಲಿಂದ ಅಲ್ಲೇ ಬಿಲ್ಡಿಂಗ್ ಐತ್ರಿ. ನಿಂಬೆಹಣ್ಣು ಹಸಿದ ಒಣಗಿತ್ತ ಹಸಿದು? ನಿಮ್ ಸುತ್ತಮುತ್ತ ಏನಾರು ನಿಂಬೆಹಣ್ಣಿನ ಗಿಡಗಳು ಇದೆ ಬಾ? ನಿಂಬೆಹಣ್ಣು ಗಿಡಗಳು ಇದಾವೆ ಸರ್. ಸರಿ. ತತ್ತಿ
ನಾಟಿ ಕೋಳಿನ ಫಾರಂ ಕೋಳಿನ ತತ್ತಿ? ನಾಟಿ ಕೋಳಿ ಸರ್. ನಿಮ್ ಮನೆ ಸುತ್ತಮುತ್ತ ನಾಟಿ ಕೋಳಿಗಳೇನಾರ ಇದಾವ? ಕೋಳಿ ಇದಾವೆ ಸರ್. ಓಕೆ ಓಕೆ ಸರಿ. ಅದಾದ್ಮೇಲೆ ನೋಟ್ ಬೀಳುತ್ತೆ ಅಂತ ಹೇಳಿದ್ರಲ್ವಾ? ಅಮೌಂಟ್ 10,000 ಬಿದ್ದಾವೆ ಸರ್. ಎಷ್ಟು? 10,000 ಸರ್. 10,000. ಅದೇನ್ ಮಾಡಿದ್ರಿ? ನೋಟ್ ನಮ್ಗೆ ಇಟ್ಕೊಂಡಿದ್ರೆ ಗೊತ್ತಾಗ್ಬಿಡೋದು. ಇಲ್ಲ, ನಾವ್ ಅದನ್ನ ಏನಂದ್ರೆ ಸರ್, ಇಟ್ಕೋಬೇಡ್ರಿ, ದೇವ್ರ ಉಂಡಿಗೆ ಹಾಕ್ರಿ, ಬಹಳ ನಿಮ್ ಸಾಕು ಇಟ್ಕೋಬೇಡ ಅನ್ನಕತ್ರಿ ಸ್ವಾಮಿಗಳ್ರೆ. ಓಕೆ, ಅದಕ್ಕೆ ನಾವ್ ಏನ್ ಮಾಡಿದ್ರೆ ದೇವ್ರ ಉಂಡಿಗೆ ಹಾಕ್ಬಿಟ್ಟು. ಈಗ ಬಸವರಾಜ್ ಅವರೇ, ನೀವು ಅನುಮತಿ ಕೊಟ್ರೆ, ಈಗ ಆ ಹುಡುಗ ಯೂಟ್ಯೂಬ್ ನಲ್ಲಿ ಲಕ್ಷ್ಮಣ್ ನೆಟ್ರಾವಿನವರು ಒಂದು ಓಪನ್ ಚಾಲೆಂಜ್ ಮಾಡಿದ್ದಾರೆ, ಸವಾಲ್ ಅಂತ ಹಾಕಿದ್ದಾರೆ. ಒಂದ್ಸರಿ ಅವರು ನೀವು ಕೇಳಿದಷ್ಟು ದುಡ್ಡು ಕೊಡ್ತೀನಿ ಅಂತ ಹೇಳಿದ್ದಾರೆ, ಒಂದ್ಸರಿ ಅಲ್ಲಿ 40 ಲಕ್ಷ ಹಾಕಿದ್ದಾರೆ. ನಾನ್ ಆ ಹುಡುಗ ಹಾಕಿರುವ ಹಂಗಲ್ಲ ಸರ್, ಅದು ರಾಂಗ್ ಆಗಿ ಏನಾಗಿತ್ತು ಸರ್, 4 ಲಕ್ಷ ಖರ್ಚು ಮಾಡಿದಾರ ಅಂತ ಹೇಳಿ ಹಾಕಕ್ ಹೋಗಿ ಬೈ ಮಿಸ್ಟೇಕ್ ಒಂದು 0 ಹೆಚ್ಚಿಗೆ ಹಾಕಿ ಮಾಡಿದ್ರು. ಇರ್ಲಿ ಅದು ಇರ್ಲಿ. ಓಕೆ, ನಾನು ಆ ಹುಡುಗ ಹಾಕಿರುವ ಸವಾಲನ್ನ ಸ್ವೀಕರಿಸ್ಲಿಕ್ಕೆ ತಯಾರಾಗಿದ್ದೇನೆ. ಅದನ್ನ ಪರೀಕ್ಷೆ ಮಾಡಕ್ಕೆ ನೀವು ಅನುಮತಿ ಕೊಡ್ತಾ ಇದ್ದೀರ ಮನೆಯವರು, ನಾನು ಇವತ್ತೇ ಬರ್ಲಿಕ್ಕೆ ತಯಾರಾಗ್ತೀನಿ. ಹಾ ಸರ್, ಈಗ ನಾವು ಏನ್ ಮಾಡಿದ್ವಿ ಸರ್, ಈಗ ಹೊರಗಡೆ ನಾವು ಅಲ್ಲಿ ಇಲ್ಲಿ ಎಲ್ಲ ಕೇಳಿದ್ರಿ ಸರ್, ಯಾವ್ದೋ ಒಂಥರ ಈಗ ಪ್ರೊಸೆಸಿಂಗ್ ಐತ್ರಿ. ಈಗ ನಿನ್ನೆ ಒಂದ್ 3 ಅಂಕ್ ಕಟ್ಟದ್ರಿ. ಈಗ ಏನೈತ್ರಿ, ಎಲ್ಲಾ ಕಡಿಮೆ ಆಗೈತಿ ಸರ್. ಅದ ಓವರ್ ಆಲ್ ಎಲ್ಲಾ ಕಡಿಮೆ ಆಗೈತ್ರಿ. ಈಗ ಪ್ರೆಸೆಂಟ್ ಸ್ಟಾರ್ಟಿಂಗ್ ದಲ್ಲಿ ಇರೋದು ಬಟ್ಟೆ ಕಟ್ ಆಗ್ತದೆ ಸರ್. ಆ ಬಟ್ಟೆ ಕಟ್ಟೋದು ಆ ಕ್ಷಣ ನಿಲ್ಲಿಸ್ತೀನಿ ನಾನು, ನೀವು ಅನುಮತಿ ಕೊಡಿ ದಯವಿಟ್ಟು. ನಾನು ಪೊಲೀಸ್ನವ್ರಿಗೂ ಹೇಳ್ತೀನಿ, ನಿಮ್ಗೂ ಹೇಳ್ತೀನಿ, ಒಂದ್ ಅನುಮತಿ ಕೊಡಿ. ನಾನು ಈ ಕ್ಷಣ ಬರ್ಲಿಕ್ಕೆ ತಯಾರಾಗಿದ್ದೀನಿ. ಆ ಹುಡುಗ ಹಾಕಿರುವ ಸವಾಲ್ನ ಸ್ವೀಕರಿಸಕ್ ತಯಾರಾಗಿದ್ದೀನಿ. ನೀವು ಅನುಮತಿಗಾಗಿ ಕಾಯ್ತಾ ಇದ್ದೀನಿ, ನಿಮ್ಮ ಅನುಮತಿಗಾಗಿ ದಯಮಾಡಿ. ಈಗ ಸರ್ ನಾ ಹೇಳ್ತೇನೆ ಸರ್, ನಾನಾಗಿ ಕಾಲ್ ಮಾಡಿ ಹೇಳ್ತೇನೆ ಸರ್. ಅಂದ್ರೆ ಈಗ ನಾವ್ ಏನ್ ಮಾಡ್ತಿದ್ವಿ, ಮೊದ್ಲೇ ನಾವು ಗರೀಬ್ ಫ್ಯಾಮಿಲಿ ಅಲ್ಲ, ತುಂಬಾನೇ ಮತ್ತ ಅಲ್ಲಿ ಹೊರಗಡೆ ನಾವ್ ಅಲ್ಲಿ ಇಲ್ಲಿ ಎಲ್ಲ ಕೇಳಿದ್ವಿ ಸರ್. ಈಗ ನಿನ್ನೆ ಹೋಗಿದ್ದು, ಅದು ಒಂದರ 50 ಕಡಿಮೆ ಹಾಕೈತೆ ಅಂದಾರ. ಇಲ್ಲ, ನಿಜವಾಗ್ಲೂ ಹೇಳ್ತೀನಿ, ನಿಮ್ ಮನೇಲಿ ನಡೆಯೋದು ಬಾನಾಮತಿ ಅಲ್ಲ. ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಿ, ಮಾಧ್ಯಮದ ಮುಂದೆ ಹೇಳ್ತಾ ಇದ್ದೀನಿ. ನಿಮ್ ಮನೇಲಿ ನಡೆಯೋದ ಹುಡುಗ ಹೇಳಿದ್ನಲ್ಲ, ಬಾನಾಮತಿ ನಡೆದಿದೆ ಅಂತ ಒತ್ತಿ ಹೇಳಿದ್ರು, ಬಾನಾಮತಿ ಅಲ್ಲ. ಅದನ್ನ ಹೇಳ್ತೀನಿ. ನಿಮ್ ಮನೆಯ ಸಮಸ್ಯೆಯನ್ನ ನಾನು ಏನಾದ್ರು ಬಗೆಹರಿಸ್ಲಿಲ್ಲ ಅಂದ್ರೆ, ಆ ಅನ್ನ ಕೆಂಪಾಗದ್ ನಿಲ್ಲಿಸ್ಲಿಲ್ಲ ಅಂದ್ರೆ, ಆದ್ರೂ ನಿಮ್ ಹುಡುಗನ ಮೇಲೆ ಬರುವಂತ ಕೆರೆ ಇದೆಯಲ್ಲ, ಅದು ನಿಲ್ಲಿಸ್ಲಿಲ್ಲ ಅಂದ್ರೆ, ನನ್ನ ಜೀವನ ಪರ್ಯಂತ ನನ್ನ ಹತ್ರ ದುಡ್ಡಿಲ್ಲ. ನಿಮ್ಮನೆಯಲ್ಲೇ ನೀವ್ ಹೇಳಿದ ಕೆಲಸ ಮಾಡ್ಕೊಂಡಿರ್ತೀನಿ ಬಸವರಾಜ್, ಪ್ರೀತಿಯಿಂದ ಹೇಳ್ತಾ ಇದ್ದೀನಿ. ಹಾಗಲ್ಲ ಸರ್, ಇದೇನಿಲ್ಲ ಸರ್, ಈಗೆಲ್ಲ ಸ್ಟಾಪ್ ಆಗಿದೆ ಸರ್. ಇದ ಏನಾಗಿದೆ, 7 ಮಂತ್ ಪ್ರೊಸೆಸ್ ಆಗೈತೆ ಸರ್. ಅದೆಲ್ಲ ಈಗ ನಿಂಬಿಕಾಯಿ ಬೀಳು ಕಡಿಮೆ ಆಗಿದಾರೆ, ತತ್ತಿ ಬೀಳುದು ಕಡಿಮೆ ಆಗಿದಾರೆ. ಆಮೇಲೆ ತಾವ ಚಿಕನ್ ಮಟನ್ ಅದು ಬೀಳ್ತಿದ್ರಿ, ಅದು ಕಡಿಮೆ ಆಗಿದೆ. ಆಮೇಲೆ ಈಗ ಅನ್ನ ಮಾಡಿದ ಅನ್ನ ಕೆಂಪಾಗೋದು ಅದೆಲ್ಲ ಕಡಿಮೆ ಆಗಿದೆ. ಈಗ ಓನ್ಲಿ ಒಂದೇ ಉಳ್ದಿದ್ ಸರ್, ಬಟ್ಟೆ ಕಟ್ ಆಗೋದು. ಆ ಹುಡುಗನ್ ಬೇಕಾದ್ರೆ ನೀವು ಕರ್ಕೊಂಬಂದ್ರೆ ನಾನು ಅಲ್ಲಿಗೆ ಬರ್ಬಾರ್ದು ಅಂತ ಕರ್ಕೊಂಬಂದ್ರೆ ಬೇಕಾದ್ರೆ ನಮ್ದೇ ಒಂದು ಮಾನಸಿಕ ಆಸ್ಪತ್ರೆ ಇದೆ. ಆ ಹುಡುಗನ ಕಂಪ್ಲೀಟ್, ಆ ಹುಡುಗ ನಾನು ಹೇಳ್ಬಾರ್ದದ್ದೆಲ್ಲ ಒಂದಿಷ್ಟು ಮನಸ್ಸಿನಲ್ಲಿ ನೊಂದ್ಕೊಂಡಿದ್ದಾನೆ. ಆ ಹುಡುಗಂಗೆ ಏನಾಗುತ್ತೆ ಅಂತ, ಅದು ಸ್ಕಿನ್ ಅಲರ್ಜಿ ಆಗಿದೆಯಾ ಅಥವಾ ಇದು ಅನ್ನ ಕೆಂಪಾಗೋದು ಏನಾಗುತ್ತೆ ಎಲ್ಲ ನನಗೆ ಗೊತ್ತಿದೆ. ನನಗೆಲ್ಲ ಅರ್ಥಕೊಂಡಿದ್ದೀನಿ, ನಾನೆಲ್ಲ ತಿಳ್ಕೊಂಡಿದ್ದೀನಿ, ಯಾರು ಕಾರಣ ಏನು ಅಂತ A to Z ನಿಮ್ ಮುಂದೆ ಪೊಲೀಸ್ನವ್ರನ್ನ ಕರ್ಕೊಂಬಂದು ಹೀಗೆ ಆಗತ್ತೆ, ಇದೇ ರೀತಿ ಆಗತ್ತೆ ಅಂತ ಹೇಳಿ ಡಿಟೈಲ್ ಮಾಧ್ಯಮದ ಮುಂದೆ ಕೊಡ್ಲಿಕ್ಕೆ ನಾನು ತಯಾರಾಗಿದ್ದೀನಿ. ಆ ಹುಡುಗನ ಸವಾಲ್ ಸ್ವೀಕರಿಸ್ತೀನಿ. ಮತ್ತೊಮ್ಮೆ ಮನವಿ ಮಾಡ್ಕೊಳ್ತೇನೆ, ನಿಮ್ ಜಿಲ್ಲೆನಲ್ಲಿ ಚಿಕ್ಕೋಡಿ ಮತ್ತು ಬೆಳಗಾವಿ ಈ ತರ ಬಾನಾಮತಿ ನಡೆದಾಗೆ ನಾನ್ ನೋಡ್ಕೊಳ್ತೇನೆ. ನೀವ್ ಇದೊಂದು ಮನವಿಯನ್ನ ಸ್ವೀಕರಿಸ್ಬೇಕು ಅಂತ ಕೇಳ್ಕೊಳ್ತೇನೆ. ವಿಚಾರ ಮಾಡಿ ಹೇಳ್ತೇನೆ ಸರ್, ಮಾತಾಡಿ ನಾನು ನಿಮ್ಗೆ. ಈಗ ಲಕ್ಷ್ಮಣ್, ನೀವೇನ್ ಹೇಳ್ತೀರಿ? ಲೈನಲ್ಲಿ ಇದ್ದೀರಿ, ಏನ್ ಹೇಳ್ತೀರಿ? ಅಲ್ಲಲ್ಲ, ನೀವು ಇಷ್ಟು ಸವಾಲ್ ಹಾಕಿದಿರಿ, ಆ ಸವಾಲ್ ನಾನ್ ಸುಮ್ನೆ ಇರಲ್ಲ. ನೀವು ನಮ್ಮನ್ನ ಒಬ್ಬ ಹುಡುಗ ಆಗಿ ನನ್ನ ಮೇಲೆ ಸವಾಲ್ ಹಾಕಿದಿರಿ, ಆ ಸವಾಲ್ನ ನೀವು ಒಪ್ಕೊಳ್ಬೇಕು, ಅಕ್ಸೆಪ್ಟ್ ಮಾಡ್ಕೊಳ್ಬೇಕು. ಇಲ್ಲ ಹುಡುಗ ಅಥವಾ ವಯಸ್ಕ ಮ್ಯಾಟ್ರ್ ಆಗಲ್ರಿ ಸರ್. ಈಗ ಅದು ಹುಡುಗ ಏಜು ಮ್ಯಾಟ್ರ್ ಅಲ್ಲ ಬೇಡ, ಅವನು ಹಿರಿಯನೇ ಆಗಿರ್ಲಿ, ಎಂತದ ನನ್ನ ಮೇಲೆ ಸವಾಲ್ ಹಾಕಿದ್ದಾರೆ, ಆ ಸವಾಲ್ ಅವ್ರು ನಾನ್ ಸ್ವೀಕರಿಸಕ್ ತಯಾರಾಗಿದ್ದೀನಿ. ನಾನ್ ನಿಮ್ ಜೊತೆ ಯಾವಾಗ್ಲೂ ಕೂಡ ಸದನ್ ನನ್ನ ಬರ್ಲಿಕ್ಕಿದ್ದ, ಅಲ್ಲಿ ಮಾತಾಡ್ಲಿಕ್ಕಿದ್ದ. ಅದೇ ಈಗ ಸವಾಲ್ ಸ್ವೀಕರಿಸ್ತೀರಿ, ಸವಾಲ್ ಸ್ವೀಕರಿಸ್ತೀರಿ. ನೀವು ನನ್ನ ಮೊನ್ನೆ ಹೇಳಿದ್ರಲ್ಲ, ಸ್ವೀಕರಿಸ್ತೀರಿ. ನೀವು ಯೋಚನೆ ಮಾಡಲ್ಲ, ನೀವು ಕಾಲ್ ಮಾಡಿದಾಗ ನಾನು ನಿಮ್ ಸವಾಲ್ ಹೇಳಿದ್ರಿ. ಹೌದ್ರಿ, ಸವಾಲ್ ಪ್ರಕಾರ ಮಾಡ್ಲಿಕ್ಕೆ ಬೇಕು, ಮಾಡ್ತೀರಿ ನೀವು? ಖಂಡಿತ ಮಾಡ್ತೀನಿ. ಆದ್ರೆ ನನಗ್ ದುಡ್ಡು ಕೊಡ್ಬೇಕಾಗಿರೋದ್ನ ಆ ಕುಟುಂಬದವ್ರಿಗೆ ಕೊಟ್ಬಿಡಿ ಲಕ್ಷ್ಮಣ್, ನಾನ್ ಸ್ವೀಕರಿಸ್ತೀನಿ. ಆ ಮನೆಯಲ್ಲಿ ಬಾನಾಮತಿ ನಡೆಯೋದನ್ನ ಕಂಪ್ಲೀಟ್ ಇದ್ ಮಾಡ್ತೀನಿ. ಲಕ್ಷ್ಮಣ ನಾ ಹೇಳೋದ್ ಕೇಳಿಲ್ಲ, ಅದ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗೈತಿ. ನಾವ್ 4 lakhs ನಾವ್ ಖರ್ಚು ಮಾಡಿದ ಹಾಕಿದಿಲ್ಲ, ಅದು ಹಿಂಗಾಗೈತೆ.
ಇಲ್ಲ ಬಹುಮಾನ ಮೊತ್ತದ ಖರ್ಚು ಮಾಡಿರ್ತಕ್ಕಂಥದ್ದು ನಟರಾಜ್ ಸರ್ ಹೇಳಿದ್ದೇನೆ ಅದೇ ಸರ್. ಓಕೆ, ನೀವು ಯಾವತ್ತು ಹೇಳ್ತೀರಿ ಆ ಕ್ಷಣ ನಾನು ಬರ್ಲಿಕ್ಕೆ ತಯಾರಾಗಿದ್ದೀನಿ. ನಟರಾಜ್ ಸರ್, ಹುಲ್ಕಲ್ ನಟರಾಜ್ ಸರ್, ನಾನ್ ನಿಮ್ಮ ವಿಡಿಯೋ ಎಲ್ಲ ನೋಡಿದ್ದೇನೆ ಸರ್. ನಾನು ಒಂದು ಇದನ್ನು ವರ್ಕ್ ಮಾಡ್ತೇನೆ ಸರ್, ನನಗೂ ಎಲ್ಲ ಅರ್ಥ ಆಗತ್ತೆ. ಬಟ್ ಇದು ಏನಾಗ್ತಿದೆ ಇದು ಅಂದ್ರೆ ಒಂಥರ ನಮಗೆ ಒಂದು ಹಾರರ್ ಮೂವಿ ತರ ಆಗ್ಬಿಟ್ಟಿದೆ ಎಲ್ಲ ಆಗಿ ಬಂದಾಗಿದೆ ಸರ್. ಈಗ ಲಾಸ್ಟ್ ಒಂದ್ ಪ್ರೊಸೆಸ್ ಇದೆ, ಅದು ಅರಿವೆ ಕಟ್ಟಾಗೋದು ಈಗ ನಿನ್ನೆ 3 ಅಂಗಿ ಕಟ್ಟಾಗಿದಾವ ಸರ್. ಈ ಕ್ಷಣದಲ್ಲಿ ನಿಲ್ಲಿಸ್ತೀನಿ, ನಾನು ನಿಮ್ ಮನೆಗ್ ಬಂದ್ರೆ ಈ ಕ್ಷಣದಲ್ಲಿ ನಿಲ್ಲಿಸ್ತೀನಿ. ಮನೆಗೆ ಬಂದು ಮನೆಯಲ್ಲಿ ಇರ್ತಕ್ಕಂಥ ತಾಯಿ ಜೊತೆ ಮಾತಾಡ್ಕೊಂಡು ನಿಮ್ಗೆ ವಾಪಸ್ ರಿಟರ್ನ್ ಮಾಡ್ತಾರೆ. ನಾವು ಮಾತಾಡಿ ಹೇಳ್ತೀವಿ ಸರ್. ನಮ್ಮಿಂದ ಏನಾರ ನಿಮ್ಗೆ ತಪ್ಪು ಅನ್ಸಿದ್ರೆ, ನಿಮ್ಗೆ ಏನಾರ ಭಾವನೆಗೆ ಧಕ್ಕೆ ಅನ್ಸಿದ್ರೆ ಏನಾರ ಇಲ್ಲ, ನನ್ಗೆ ಏನಾಗಿದೆ ಅಲ್ಲ, ಒಂದ್ ನಿಮಿಷ ಕೇಳಿಸ್ಕೊಳ್ಳಿ, ಇಬ್ರು ಕೇಳಿಸ್ಕೊಳ್ಳಿ. ಹುಲಿಕಲ್ ನಟರಾಜು ಇಷ್ಟೆಲ್ಲ ಬೊಗಳೆ ಹೊಡ್ಕೋತಾ ಇದ್ರು, ಇಷ್ಟೆಲ್ಲ ಏನ್ ಬಾನಮತಿ ಇಲ್ಲ ಅಂತಿದ್ರು. ಆ ಹುಡುಗನು ಹೇಳಿದಾನೆ, ಬಾನಮತಿ ಇಲ್ಲ ಅನ್ನೋರ್ಗೆ ಇದೊಂದು ಸವಾಲು, ಬಾನಮತಿ ನಡೆಯೋದೇ ಇಲ್ಲ ಅನ್ನೋರ್ಗೆ ಸವಾಲು ಅಂತ ಮಾತಾಡಿದಾನೆ ವೀರಾವೇಶದಲ್ಲಿ. ಯಾಕೆಂದ್ರೆ ಇದು ಬಾಣಮತಿ ನಡೆಯಲ್ಲ, ಬಾಣಮತಿನೇ ಒಂದು ಯಾವ್ದೋ ಒಂದು ಪ್ರಯೋಗ ಆಗಿದೆ ಸರ್. ಆ ಪ್ರಯೋಗ ಯಾವ್ದಂತ ಹೇಳ್ತೀನಲ್ಲ, ನಾನು ರೆಡಿ ಇದ್ದೀನಿ. ನಾನು ಒಂದು ಮನೆಯಲ್ಲಿ ನಡೆಯತಕ್ಕಂಥ ಬಾನಾಮತಿ ಬಗ್ಗೆ, ಯಾವುದೇ ವಿಷಯದ ಬಗ್ಗೆ ಅಲ್ಲೋಗಿ ಪರಿಶೀಲನೆ ಮಾಡಬೇಕು ಅಂದ್ರೆ ಆ ಮನೆಯ ಅನುಮತಿ ಬೇಕು ಮತ್ತು ಸೂಕ್ತ ರಕ್ಷಣೆ ಬೇಕು. ಯಾಕೆ ಅಂದ್ರೆ ಕಾಣದ ಕೈಗಳು ನಮ್ಗೇಲೆ ಗದಪ್ರಹಾರ ಮಾಡಬಹುದು. ಅದಕ್ಕೋಸ್ಕರ ಮಾನ್ಯ ಅಲ್ಲಿನ ಪೊಲೀಸ್ ಸೂಪರಿಂಟೆಂಡೆಂಟ್ ಅವರಿಗೆ, ಚಿಕ್ಕೋಡಿ ಜಿಲ್ಲೆಯ ಪೊಲೀಸ್ DYSP ಅವರಿಗೆ ನಾನೊಂದು ಲೆಟರ್ ಮಾಡಿದ್ದೀನಿ, ಕಳಿಸ್ಕೊಟ್ಟಿದ್ದೀನಿ. ಅವರು ಅನುಮತಿ ಕೊಟ್ಟ ತಕ್ಷಣ ನಾನು ಅಲ್ಲಿಗೆ ಹೋಗ್ಲಿಕ್ಕೆ ತಯಾರಾಗಿದ್ದೇನೆ. ಅವ್ರ ಜೊತೆ ಆ ಹುಡುಗ ನನ್ನ ಜೊತೆ ಮಾತಾಡ್ತಾ ಇದ್ದಾಗ, ಮನೆ ಯಜಮಾನನು ಕೂಡ ಮಾತಾಡ್ತಾ ಇದ್ದಾಗ, ಸರ್ ಎಲ್ಲ ಸಮಸ್ಯೆ ಬಗೆಹರಿದಿದೆ ಸರ್, ನೀವಿನ್ ಬರ್ಬೇಕಾಗಿಲ್ಲ ಅಂತ. ನನಗೆ ನಗು ಬರುತ್ತೆ. ಅಲ್ಲ, ನಾನು ಬರ್ತೀನಿ ಅಂತಿದ್ದಂಗೆನೆ ಇದಕ್ಕಿದ್ದಂಗೆ ಬೀಳ್ತಕ್ಕಂಥ ನಿಂಬೆ ಮಾಯ ಆಯ್ತು, ದುಡ್ಡು ಮಾಯ ಆಯ್ತು. ಅದು 10,000 ರೂಪಾಯಿ ದುಡ್ಡು ಬಂದಿದೆ, ಅದು ದೇವಸ್ಥಾನದ ಹುಂಡಿಗೆ ಹಾಕಿದ್ದಾರಂತೆ. ನನ್ನ ಪ್ರಶ್ನೆ ಇಲ್ಲೇ, ಹಾಗೆ ಇದಕ್ಕಿದ್ದಂಗೆ ದುಡ್ಡು ಬೀಳೋದಾಗಿದ್ರೆ, ದುಡ್ಡು ಪ್ರತ್ಯಕ್ಷ ಆಗೋದಾದ್ರೆ ಇವತ್ತು ಕೇಂದ್ರ ಸರ್ಕಾರ ದುಡ್ಡು ನೋಟನ್ನ ಪ್ರಿಂಟ್ ಮಾಡಬೇಕಾಗಿರ್ಲಿಲ್ಲ, ಹಾಗೆ ದುಡ್ಡು ಹಂಚ್ಬೋದಾಗಿತ್ತು. ಇದಕ್ಕಿದ್ದಂಗೆ ನಿಂಬೆಹಣ್ಣು ಬಂದು ಬೀಳೋದಾಗಿದ್ರೆ, ಪ್ರಕೃತಿಯಲ್ಲಿ ದೊರೆಯುವಂತ ನಿಂಬೆಹಣ್ಣು ಗಿಡದಲ್ಲಿ ದೊರೆಯುತ್ತೆ, ಅದು ಸತ್ಯ, ಪ್ರಕೃತಿಯ ಸತ್ಯ. ಹಿಂಗ್ ಬೀಳೋದಾಗಿದ್ರೆ ನಿಂಬೆಹಣ್ಣಿನ ಗಿಡ ಬೆಳೆಸ್ಬೇಕಾಗಿರ್ಲಿಲ್ಲ, ಬೇಕಿಲ್ಲ. ಇದಕ್ಕಿದ್ದಂಗೆ ಬಟ್ಟೆ ಹರ್ಕೊಳ್ಳೋದೇ ಆಗಿದ್ರೆ ಕತ್ರಿ ಬೇಕಿಲ್ಲ, ಫ್ಯಾಕ್ಟ್ರಿ ಬೇಕಿಲ್ಲ. ನಾನು ಅವ್ರ ಜೊತೆ ಮಾತನಾಡ್ತಾ ಇದ್ದಾಗ ಅವ್ರು ಹೇಳಿದ್ರು, ನಿಂಬೆಹಣ್ಣು ಬೀಳೋದು ನಿಂತೋಗಿದೆ ಸರ್, ಬರ್ಬೇಡಿ. ಅನ್ನ ಕೆಂಪಾಗೋದು, ಅನ್ನ ಯಾವುದೇ ಕಾರಣದಿಂದಲೂ ಕೆಂಪಾಗಲ್ಲ ಬಾನಾಮತಿಯಿಂದ. ಅದು ಕೆಂಪಾಗೋದು ವೈರಸ್ ಫಂಗಸ್ ಆಗಿ, ಆ ಫಂಗಸ್ನಿಂದ ಅನ್ನ ಕೆಂಪಗಾಗತ್ತೆ. ಕನಿಷ್ಠ 100 ಮನೆ ಇದೆ ಅಂದ್ರೆ ಅದರಲ್ಲಿ 10 ಮನೆಗಳಲ್ಲಿ ಆ ಅಡಿಗೆ ಮನೆಯ ಕೋಣೆಯಲ್ಲಿ ಬೆಳಕು, ಸೂರ್ಯನ ಕಿರಣ ಬೀಳಲಿಲ್ಲ ಅಂದ್ರೆ, ನೀರಿನ ಅಂಶ ಜಾಸ್ತಿ ಇತ್ತು ಅಂದ್ರೆ, ಅಲ್ಯೂಮಿನಿಯಂ ಪಾತ್ರದಲ್ಲಿ ಹಾಕಿದಾಗ ಅಲ್ಲಿ ಗಾಳಿ ಆಡ್ಲಿಲ್ಲ ಅಕ್ಕಿಯ ಒಳಗಡೆ ಅಂತಂದ್ರೆ, ತನ್ನಷ್ಟು ತಾನೇ ಆ ನೀರಲ್ಲಿ ಬೆಂದಂತ ಅನ್ನ ಸ್ವಲ್ಪ ತಣ್ಣಗಾದ್ಮೇಲೆ ಗಾಳಿ ಆಡಿದಾಗ ಅಲ್ಲಿ ಫಂಗಸ್ ಕಟ್ಟುತ್ತೆ, ಬಣ್ಣ ಬದಲಾಗತ್ತೆ. ಇದು ಸೈಂಟಿಫಿಕ್ ಆಗಿ ನಾನು ಪ್ರೂವ್ ಮಾಡಬಲ್ಲೆ. ಇನ್ನೊಂದು ಹೇಳಿದ್ರು, ತತ್ತಿ ಬೀಳ್ತವೆ ಅಂತ. ನಾನು ಕೇಳಿದೆ, ಎಂತ ತತ್ತಿ ಬೀಳ್ತವೆ? ನಾಟಿ ಕೋಳಿ ತತ್ತಿ. ಹಾಗಾದ್ರೆ ನಿಮ್ಮ ಮನೆ ಸುತ್ತಮುತ್ತ ನಾಟಿ ಕೋಳಿ ಇವೆಯಾ? ಎಸ್ ಅಂದ್ರು. ನಿಂಬೆಹಣ್ಣು ಬಂದು ಬೀಳುತ್ತವೆ. ನಿಂಬೆಹಣ್ಣು ನಿಮ್ಮ ಹೊಲದಲ್ಲಿ ಸುತ್ತ ನಿಂಬೆಹಣ್ಣಿನ ಗಿಡಗಳಿದೆಯಾ? ಎಸ್ ಅಂದ್ರು. ದುಡ್ಡು ಬೀಳ್ತಾ ಇದೆ ಅಂದ್ರು. 500 ರೂಪಾಯಿ ಅಂದ್ರು. 10,000 ಬಿದ್ದಿದೆ ಅಂದ್ರು. ಹಾಗಾದ್ರೆ 500 ರೂಪಾಯಿ ರಿಸರ್ವ್ ಬ್ಯಾಂಕಾ ಅಥವಾ ಏನಾದ್ರು ಅಗೋಚರವಾಗಿ ಬಂದು ಬಿದ್ದಿದೆಯಾ ಅಂತ? ಇಲ್ಲ ಸರ್, ಅದು ರಿಸರ್ವ್ ಬ್ಯಾಂಕ್ ಇಂದೆ, ಸರ್ಕಾರದ್ದೇ. ಹಾಗಾದ್ರೆ ಇಟ್ಕೋಬಹುದಾಗಿತ್ತಲ್ಲ ನೀವು. ಅದರ ಫಿಂಗರ್ ಪ್ರಿಂಟ್ ಸಿಕ್ಬಿಟ್ಟಿದ್ದು ಸಾಕಾಗಿತ್ತು, ಎಲ್ಲಿಂದ ದುಡ್ಡು ಬಂತು ಅಂತ ಹೇಳ್ಬಿಡ್ಬೋದಾಗಿತ್ತಲ್ವಾ ಅಂತಿದ್ದಂಗೆ, ಇಲ್ಲ ಸರ್ ಅದನ್ನ ಗುಂಡಿಗೆ ಹಾಕ್ಬಿಟ್ಟಿದೀವಿ ಅಂದ್ರು. ಒಳಗಡೆ ವಿಭೂತಿ ಬೀಳುತ್ತೆ. ಬಿಳಿ ಎಳ್ಳು ಪ್ರಕೃತಿಯಲ್ಲಿ ಬೆಳೆಯೋದು, ಕರಿ ಎಳ್ಳು ಪ್ರಕೃತಿಯಲ್ಲಿ ಬೆಳೆಯೋದು. ಇಲ್ಲಿ ಬಂದು ಬೀಳೋವೆಲ್ಲ ಪೇಪರು, ವಿಭೂತಿ ಅಗೋಚರವಾಗಿ ಬೀಳುತ್ತವೆ ಅಂತಾರೆ. ಹಾಗಾದ್ರೆ ಆ ಪೇಪರು ಮನುಷ್ಯ ತಯಾರಿಸಿದ್ದು, ಇವೆಲ್ಲವೂ ಪ್ರಕೃತಿಯಿಂದ ಬಂದಿದ್ದು. ಈ ಎಲ್ಲ ಪ್ರಶ್ನೆಗಳು ಕೇಳ್ತಿದ್ದಾಗೆ ನಾನು ಲಕ್ಷ್ಮಣ್ ಯಡ್ರಾವಿಗೆ ನಿನ್ನ ಸವಾಲನ್ನ ಎದುರಿಸಲು ನಾನು ಸಿದ್ಧ ಇದ್ದೇನೆ.
ನಾನು ಆ ಮನೆಯಲ್ಲಿ ನಡೆಯುವಂತ ಬಾನಾಮತಿಯನ್ನ ನಿಲ್ಲಿಸ್ಲಿಲ್ಲ ಅಂದ್ರೆ, ಸ್ಟಾಪ್ ಮಾಡಲಿಲ್ಲ ಅಂದ್ರೆ, ನನ್ನ ಜೀವ ಇರೋವರೆಗೂ ಆ ಮನೆಯಲ್ಲಿ ಕೆಲಸದಾಳಾಗಿ ದುಡಿತೇನೆ. ನೀವು ಅವ್ರು ಕೇಳಿದಷ್ಟು ದುಡ್ಡು ಕೊಡ್ತೀನಿ ಅಂತ ಹೇಳಿದಿರಿ, ನೀವು ಕೇಳಿದಷ್ಟು ಬಹುಮಾನ ಕೊಡ್ಬೋದು ಅಂತ ಹೇಳಿದಿರಿ. ನನಗೆ ದುಡ್ಡಿನ ಅವಶ್ಯಕತೆ ಇಲ್ಲ. ಅಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಒಂದು ವೈಜ್ಞಾನಿಕ ಸಮ್ಮೇಳನ ಮಾಡ್ತೀವಿ. ಆ ಸಮ್ಮೇಳನ ಮಾಡೋ ಉದ್ದೇಶ ಅದಕ್ಕೆಲ್ಲ ಖರ್ಚು ಮಾಡ್ಬಿಡಿ ಬೇಕಾದ್ರೆ. ಅದರಿಂದ ಏನ್ ಗೊತ್ತಾ, ಇಡೀ ಬೆಳಗಾವಿ ಚಿಕ್ಕೋಡಿ ಜಿಲ್ಲೆಯಲ್ಲಿ ಎಂದೆಂದು ಬಾನಾಮತಿನೇ ಆಗದ ಹಾಗೆ ಅವೇರ್ನೆಸ್ ಮೂಡಿಸ್ತೀವಿ ಅಂತ ಹೇಳ್ತಿದ್ದಂಗೆನೆ ಆ ವ್ಯಕ್ತಿ ಆಯ್ತು ಸರ್ ಅಂದ್ರು. ನಾನು ಎಲ್ಲ ದಿನಪತ್ರಿಕೆಗಳಿಗೆ ಮಾಹಿತಿ ಕಳಿಸಿದೆ. ಮಾನ್ಯ SP ಅವರಿಗೆ, ಮಂತ್ರಿಗಳಿಗೆ ನಾನು ಮಾಹಿತಿ ಕಳಿಸಿದ್ದೀನಿ. ಅವರು ಯಾವ ಕ್ಷಣ ಬನ್ನಿ ಅಂತ ಹೇಳ್ತಾರೆ ಆ ಕ್ಷಣ ಆ ಮನೆಗೆ ಹೋಗಿ ಆ ಮನೆಯಲ್ಲಿ ನಡೆಯುತ್ತಿರುವ ಎಲ್ಲ ಸಮಸ್ಯೆಗಳಿಗೆ ಪೊಲೀಸ್ ಸ್ಟಾಪ್ ಹಾಕುವಂತ ವ್ಯವಸ್ಥೆ ನಂದಾಗಿರುತ್ತೆ. ಬಾನಾಮತಿನದು ಅಗೋಚರವಾಗಿ ನಡೆಯಲ್ಲ, ನಡೆಯುವುದು ಇಲ್ಲ, ನಡೆದೂ ಇಲ್ಲ. ಅದೊಂದು ವಿದ್ಯೆ ಅಂತ ಹೇಳ್ತಾರೆ, ಖಂಡಿತ ಅಲ್ಲ. ಅದು ಮನಸ್ಸಿನ ವಿಕೃತ ಅಥವಾ ನೊಂದ ಮನಸ್ಸಿನ ಕ್ರಿಯೆ. ಅದು ಯಾವುದು ನೊಂದ ಮನಸ್ಸು, ಆ ರೀತಿ ಆಗ್ಲಿಕ್ಕೆ ಕಾರಣ ಏನು, ಕೂಲಂಕುಷವಾಗಿ 1 to 1 ಕಂಡಿಡಿದು ನಿಮ್ಮ ಮುಂದೆ ಇಡ್ಲಿಕ್ಕೆ ನಾನು ತಯಾರಾಗಿದ್ದೇನೆ. ಅವರ ಅನುಮತಿಗಾಗಿ ನಾನು ಕಾಯ್ತಾ ಇದ್ದೇನೆ. ನಮಸ್ಕಾರ.